ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಮಲೆನಾಡಿನ ಸ್ಟೈಲ್ ಫಿಶ್ ಕರಿ ಅಂದರೆ ಮೀನು ಕರಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬನ್ನಿ ನೋಡುವ. ಈ ಮೀನಂತೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ, ಸ್ವಾದಿಷ್ಟಕರ ಮೀನು ಅಂತ ಹೇಳ್ಬೋದು. ಬನ್ನಿ ನೋಡುವ ಯಾವ ರೀತಿ ಮಾಡೋದಂತ. ಇಲ್ಲಿ ನಾನು ತಗೊಂಡಿದ್ದೇನೆ ಮೀನು, ನೀವು ನೋಡ್ಬೋದು ಇದರಲ್ಲಿ 4 ಇದೆ. ಇದಕ್ಕೆ ಮಂಗಳೂರಲ್ಲಿ ಅಡೆ ಮೀನು ಅಂತ ಹೇಳ್ತಾರೆ, ಅಂದರೆ ನಾವು ಕೊಂಕಣಿ ಭಾಷೆಯಲ್ಲಿ ಇದಕ್ಕೆ ಸಂದಾಳೆ ಅಂತ ಕರೀತೇವೆ. ಇಲ್ಲಿ ದುಬೈಯಲ್ಲಿ ನೋಡಲಿಕ್ಕೆ ಕಡಿಮೆ ಸಿಕ್ಕುದಿದು ಮೀನು. ನಂದಂತೂ ಫೇವ್ರೇಟು, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ನೋಡಿ, ನಾನು ಎಲ್ಲವನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಇದನ್ನು ಮ್ಯಾರಿನೇಟ್ ಮಾಡಿ ಇಡುವ. ಇದಕ್ಕೆ ನಾನು ಉಪ್ಪು ಮತ್ತು ಟರ್ಮರಿಕ್ ಅಂದರೆ ಹರಸಿನ ಹುಡಿ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಮತ್ತು ಇದು ನಮಗೆ ಇಲ್ಲಿ ದುಬೈಯಲ್ಲಿ ಅಪರೂಪ ಈ ಮೀನು, ಎಲ್ಲ ಕಡೆ ಸಿಗುವುದಿಲ್ಲ. ಮತ್ತು ನಂದಂತೂ ಫೇವ್ರೇಟ್. ಸ್ವಲ್ಪ ಸ್ವೀಟಾಗಿ ಒಳ್ಳೆಯದಾಗುತ್ತೆ. ಇದಕ್ಕೆ ಸ್ಪೈಸಿ ಸ್ವಲ್ಪ ಮಸಾಲ ತೆಗೆದು ಮಾಡಿದರೆ ಸೂಪರ್ ಆಗುತ್ತೆ. ಇಲ್ಲಿ ನಾನು ಒಂದು 9 ಮೆಣಸನ್ನು ಒಂದು 15 ನಿಮಿಷ ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದೇನೆ, ಯಾಕೆಂದರೆ ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಮತ್ತು ಅದರ ಕಲರ್ ಕೂಡ ಒಳ್ಳೆ ಬರುತ್ತೆ ಹಾಗೆ ನೆನೆಸಿಟ್ರೆ. ಇಲ್ಲಿ ಆ ಚಿಲ್ಲಿಯನ್ನು ಅಂದರೆ 9 ಚಿಲ್ಲಿ ಹಾಕಿದ್ದೇನೆ, ಕಾಶ್ಮೀರಿ ಚಿಲ್ಲಿ. ಮತ್ತು ಅರ್ಧ ನಾನು ತೆಂಗಿನ ತುರಿ ಅರ್ಧ ಕಪ್, ಮತ್ತು ಒಂದು 5-6 ಕಾಳು ಮೆಣಸು, ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಮತ್ತು ಒಂದು 1/4 ಚಮಚ ನಾನು ಹರಸಿನ ಹುಡಿ ಹಾಕಿದ್ದೇನೆ, ಯಾಕೆಂದರೆ ಅಲ್ಲಿ ಕೂಡ ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಅರ್ಧ ಚಮಚ ನಾನು ಇಲ್ಲಿ ಜೀರಿಗೆ ಹಾಕಿದ್ದೇನೆ, ಮತ್ತು ಮೆಂತೆ ಹುಡಿ, ಅದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಮೆಂತೆ, ಮತ್ತು ಅರ್ಧ ಈರುಳ್ಳಿ, ಮತ್ತು ಒಂದು 2 ಎಸಳು ಬೆಳ್ಳುಳ್ಳಿ, ಮತ್ತು ನೋಡಿ ಈ ಸಣ್ಣ ಗಾತ್ರದ್ದು ನಾನು ಹುಳಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿ ತಂದರೆ ಆಯಿತು. ಇಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಇದು ಬಿಸಿ ಮಾಡಲಿಕ್ಕೆ ನೋಡಿ ಇಟ್ಟಿದ್ದೇನೆ, ಅಂದರೆ ಗ್ಯಾಸ್ನ ಮೇಲೆ. ಇದಕ್ಕೆ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯಲ್ಲಿ ಮಾಡಬೇಕು, ಸೂಪರ್ ಆಗುತ್ತೆ. ಮತ್ತು ಸ್ವಲ್ಪ ಕರಿ ಲೀವ್ಸ್, ಮತ್ತು 2 ಗ್ರೀನ್ ಚಿಲ್ಲಿ, ಮತ್ತು 1 ಈರುಳ್ಳಿ ನಾನು ಅರ್ಧ ಈರುಳ್ಳಿ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೆ, ಮತ್ತು ಇಲ್ಲಿ ಇನ್ನೊಂದು ಅರ್ಧ ಈರುಳ್ಳಿಯನ್ನು ನಾನು ನೋಡಿ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಒಂದು ಸಣ್ಣ ತುಂಡು ಶುಂಠಿ ಹಾಕಿದರೆ ಆಯಿತು. ಇದನ್ನೊಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ತುಂಬ ಬ್ರೌನ್ ಕಲರ್ ಬರಬೇಕಂತ ಇಲ್ಲ, ಸ್ವಲ್ಪ ಹೊತ್ತು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕ್ತಾ ಇದ್ದೇನೆ. ನೋಡ್ಬೋದು ಮಸಾಲದು ಕಲರ್ ರೆಡ್ಡಾಗಿ ಬಂದಿದೆ, ಯಾಕೆಂದರೆ ನಾವು ಇದು ಕಾಶ್ಮೀರಿ ಚಿಲ್ಲಿ ನಾನು ವಾಮ್ ವಾಟರಲ್ಲಿ ಹಾಕಿ ಇಟ್ಟದಲ್ಲ, ಹಾಗೆ ಅದರ ಕಲರ್ ಕೂಡ ಒಳ್ಳೆ ಬರುತ್ತೆ. ಮತ್ತು ಕಾಶ್ಮೀರಿ ಚಿಲ್ಲಿಯಲ್ಲಿ ಜಾಸ್ತಿ ಸ್ಪೈಸಿ ಇರೋದಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಅಂದರೆ ನಿಮಗೆ ಜಾಸ್ತಿ ಸ್ಪೈಸಿ ಬೇಡ ಆದರೆ ಒಂದು 4 ಹಾಕಿದರೆ ಸಾಕು ಕಾಳು ಮೆಣಸು. ನಾನು ಇಲ್ಲಿ 7-8 ಕಾಳು ಮೆಣಸು ಹಾಕಿದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹದ ಮಾಡಿದರೆ ಆಯಿತು. ಮತ್ತು ಸ್ವಲ್ಪ ನೀರಾದರೂ ಪರವಾಗಿಲ್ಲ, ಇದು ಮಣ್ಣಿನ ಪಾತ್ರೆಯಲ್ಲಿ. ಮತ್ತೆ ಅದು ಮೀನು ಇಡುವಾಗ ಬೇಯಿಸುವಾಗ ಅಂದರೆ ಇದು ಮಾಡುವಾಗ ಅದು ಮತ್ತೆ ದಪ್ಪ ಆಗುತ್ತೆ ಮಸಾಲ. ನೋಡ್ಬೋದು ಈ ರೀತಿ ನಾನು ಇದರ ಇಟ್ಟಿದ್ದೇನೆ, ಈ ರೀತಿ ಮಾಡಿದ್ದೇನೆ, ನೀವು ನೋಡ್ಬೋದು. ಸ್ವಲ್ಪ ನೀರು ಹಾಕಿ ನೋಡಿ ಹಾಕಿದರೆ ಆಯಿತು. ಮತ್ತು ಇಲ್ಲಿ ಒಂದು ಬಾಯ್ಲ್ ಬರಬೇಕು ನೋಡಿ, ಒಂದು ಒಳ್ಳೆ ಬಾಯ್ಲ್ ಬಂದ ನಂತರ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟ ಮೀನನ್ನು ಹಾಕಿದರೆ ಆಯಿತು. ಈ ಮೀನನ್ನು ಪುನಃ ತೊಳಿಬೇಕಂತ ಇಲ್ಲ, ಮ್ಯಾರಿನೇಟ್ ಮಾಡಿ ಇಟ್ಟ ನಂತರ ಅದಕ್ಕೆ ಉಪ್ಪು ಮತ್ತು ಅರಸಿನ ಹುಡಿ ಹಾಗೆಯೇ ಇದ್ದರೆ ಆಯಿತು. ಮತ್ತು ಅದನ್ನು ಈ ಬಾಯ್ಲ್ ಆದ ಗ್ರೇವಿಗೆ ಹಾಕಿದರೆ ಆಯಿತು. ಸೂಪರ್ ಆಗುತ್ತೆ ಈ ಮೀನು. ಇದು ಅಡೆ ಮೀನು ಫ್ರೈ ಮಾಡಿದರೂ ಕೂಡ ಒಳ್ಳೆ ಟೇಸ್ಟಿ ಆಯಿತಾ. ಹಾಗೆ ಗ್ರೇವಿ ಮಾಡಿದರೆ ಸ್ವಲ್ಪ ಸ್ಪೈಸಿ ರೀತಿ ಮಾಡಿದರೆ ಇನ್ನೂ ಟೇಸ್ಟಿ ಜಾಸ್ತಿ, ಯಾಕೆ ಅಂದರೆ ಇದು ಸ್ವಲ್ಪ ಮೀನು ಸ್ವೀಟ್ ಆಗಿರುತ್ತೆ. ಅಂದರೆ ಬೇರೆ ಮೀನಿಗೆ ಕಂಪೇರ್ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಇದು ಮೀನು. ಹಾಗೆ ಸ್ವಲ್ಪ ಸ್ಪೈಸಿ ಚಟ್ಪಟ್ ಮಾಡ್ತಾರಲ್ಲ, ಆ ರೀತಿ ಮಾಡಿದರೆ ಸೂಪರ್ ಆಗುತ್ತೆ. ಈಗ ನಾನು ಉಪ್ಪು ಎಲ್ಲ ಚೆಕ್ ಮಾಡಿ ಹಾಕ್ತಾ ಇದ್ದೇನೆ, ಯಾಕೆಂದರೆ ಮೊದಲು ಕೂಡ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೆ, ಹಾಗೆ ನೋಡಿ ಹಾಕಬೇಕು. ನೋಡಿ ಯಾವ ರೀತಿ ಬಂದಿದೆ ಈ ಮೀನು, ಸೂಪರ್ ಆಗುತ್ತೆ ಈ ರೀತಿ ಮಾಡಿದರೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇದು ಬಾಯ್ಲ್ಡ್ ರೈಸ್ ಮತ್ತು ಈ ನಾರ್ಮಲ್ ವೈಟ್ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಈ ಮೀನು
ಫಿಶ್ ಕರಿ. ನೋಡಿ, ಮೀನು ಹಾಕಿದ ಮೇಲೆ ಇನ್ನೊಂದು ಬಾಯ್ಲ್ ಬಂದ ನಂತರ ಗ್ಯಾಸನ್ನು ಕ್ಲೋಸ್ ಮಾಡಿದರೆ ಆಯಿತು. ಮತ್ತು ಈ ನಮ್ಮದು ಮಣ್ಣಿನ ಪಾತ್ರೆಯಲ್ಲಿ ಮತ್ತೆ ಕೂಡ ಅದು ಇರುತ್ತೆ, ಅಂದರೆ ಬೇಯ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ನಾನು ಈ ವೈಟ್ ರೈಸ್ ಜೊತೆ ಲಂಚನ್ನು ಎಂಜಾಯ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ಈ ಫಿಶ್ ಗ್ರೇವಿ, ಸೂಪರಾಗಿದೆ. ಅಷ್ಟೇ ಟೇಸ್ಟ್ ಕೂಡ ನಮ್ಮ ಮಲೆನಾಡು ಸ್ಟೈಲಲ್ಲಿ, ನಮ್ಮ ಮಲೆನಾಡು ಅಮ್ಮನ ಕೈ ರುಚಿ ಅಂತ ಹೇಳ್ಬೋದು. ನೋಡಿ, ಇದರ ಜೊತೆ ನಾನು ರ್ಯಾಡಿಶ್ ಮಾಡಿದ್ದೆ, ಅಂದರೆ ಮೂಲಂಗಿ, ಅದು ಬಿಳಿ ಮೂಲಂಗಿ ಉಂಟಲ್ಲ ಅದು, ಮತ್ತು ಉಪ್ಪಿನಕಾಯಿ. ಸೂಪರಾದ ಲಂಚ್ ರೆಡಿಯಾಗಿದೆ. ನೀವು ಕೂಡ ಈ ರೀತಿಯ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.